सुमतिभिरनुमेयं शुभ्रकायं सखायं सुखमजमनपायं मुक्त्युपायं विमायं नृहजमहममेजं ध्येयमाम्नाजगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशविष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्य विशद प्रभाजालोल्लासोपहत सकलावद्यतमसे जगज्जन्मस्थेम प्रलयरचनाशीलवपुषे नमो शेषाम्नाजस्मृति दीप्ताय हरजे येन प्रादुरभावि भूमिवलजे व्यस्तारिगो सन्ततिः प्राबोधिश्रुतिपङ्कजं करुणया प्राकाशितत्वं परम् ध्वान्तं ध्वं समनादि साधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजे नमः स पक्षे सपक्षे स्थितिः व्यावृत्तिश्च विपक्षतोऽथ विषजे सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात्येडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः संन्याय रत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसे भुवि अनुव्याख्याननलिने चञ्चरी कतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्या अपि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि फणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः। ನೂರ 8ನೆಯ ಸುಧಾಮೂಲ. ಅದರಲ್ಲಿ ಪರ್ಯಾಯ ಅಂತ ಒಂದು ಶಬ್ದ ಬಂತು. ಪರ್ಯಾಯ ಅಂದ್ರೆ ಏನು? ಪರ್ಯಾಯ ಅಂದ್ರೆ ಕ್ರಮವಾಗಿ ಅಂತ ಅರ್ಥ. ಒಂದಾದ್ಮೇಲೆ ಮತ್ತೊಂದು ಅಂತ ಬರೋದು. ಅಂದ್ರೆ ಉದಾಹರಣೆಗೆ ಘಟ ಕಲಶ ಎರಡು ಶಬ್ದ ಇದೆ. ಘಟ ಅಂತಂದ್ರೆ ಮಡಿಕೆ ಅಂತ ಅರ್ಥ, ಕಲಶ ಅಂದ್ರೆ ಅದೇ ಅರ್ಥ. ಹಾಗಾದ್ರೆ ಮಡಿಕೆ, ಕಲಶ, ಘಟ ಎಲ್ಲ ಶಬ್ದ ಒಂದೇ ಶಬ್ದ. ಇದರ ಪರ್ಯಾಯ ಶಬ್ದ ಅಂತ ಕರಿತೀವಿ. ಅಂದ್ರೆ ಘಟ ಅನ್ನೋ ಅರ್ಥವನ್ನ ಹೇಳಲಿಕ್ಕೆ ಘಟ ಅನ್ನೋದನ್ನು ಬಳಸ್ಬೋದು, ಕಲಶ ಅಂತಾನೂ ಬಳಸ್ಬೋದು. ದೇವರನ್ನ ಕರಿಬೇಕಾದ್ರೆ ರಾಮ ಕೃಷ್ಣ ಎಲ್ಲಾನು ಕರಿಬಹುದು, ಅದೆಲ್ಲ ಪರ್ಯಾಯ ಶಬ್ದ. ದೇವರನ್ನೇ ಹೇಳುವಂತ ಬೇರೆ ಬೇರೆ ಶಬ್ದ ಅಷ್ಟೇ. ಹಾಗೆ ಒಂದೇ ವಸ್ತುವನ್ನ ಹೇಳಲಿಕ್ಕೆ ಅನೇಕ ಶಬ್ದಗಳಿದ್ರೆ ಪರ್ಯಾಯ ಶಬ್ದ ಅಂತ ಕರೀತಾರೆ. ಅದಕ್ಕೆ ಯಾಕೆ ಪರ್ಯಾಯ ಅಂತ ಕರೀತಾರೆ ಅಂದ್ರೆ, ನಾವಿಗೆಲ್ಲ ಪರ್ಯಾಯ ಅಂತ ಕೇಳ್ತೀವಲ್ಲ, ಪರ್ಯಾಯ ಪೂಜೆ 2 ವರ್ಷಕ್ಕೊಮ್ಮೆ ಪರ್ಯಾಯ. ಈ ಪರ್ಯಾಯ ಅನ್ನೋ ಶಬ್ದಕ್ಕೆ ಕ್ರಮವಾಗಿ ಅಂತ ಒಂದು ಅರ್ಥ ಇದೆ. ಕ್ರಮ, ಪರ್ಯಾಯ ಅಂದ್ರೆ ಕ್ರಮವಾಗಿ ಆಗೋದು ಅಂತ. ಈ ಕ್ರಮವಾಗಿ ಮಾಡುವಂತಹ ಪೂಜೆಗಳಿಗೆ ಪರ್ಯಾಯ ಪೂಜೆ, ಕ್ರಮವಾದ ಪೂಜೆ ಅಂತ ಹೀಗೆ ಹೇಳ್ಬೇಕು, ಅನಿವಾರ್ಯ. ಆ ಪರ್ಯಾಯ ಅನ್ನೋ ಶಬ್ದಕ್ಕೆ ಹಾಗೆ ಅರ್ಥ ಇದೆ. ಇಲ್ಲ ಆ ಪರ್ಯಾಯ ಶಬ್ದಕ್ಕೆ ಇನ್ನೊಂದು ವಿಶೇಷವಾದ ಅರ್ಥ ಮಾಡಿ. ಹೇಗೆ ಅಂದ್ರೆ, ನಮಗೆ ಯಾವುದರಿಂದ ಪರಿತಃ ಎಲ್ಲ ರೀತಿಯಿಂದ ಜ್ಞಾನ ಅಭಿವೃದ್ಧಿ ಆಗುತ್ತೋ, ಯಾಕೆ ದೇವರ ಪೂಜೆ, ಆ ದೇವರ ಪೂಜೆ ನಡೆಯೋದ್ರಿಂದ ಪರಿತಃ ಅಯನಂ, ಒಳ್ಳೆ ಉತ್ತಮವಾದ ಜ್ಞಾನ ನಮಗುಂಟಾಗುತ್ತೋ ಅದನ್ನ ಪರ್ಯಾಯ ಅಂತ. ಅಂತೂ ಆ ಕಾರ್ಯಕ್ರಮ ಮಹೋತ್ಸವದಲ್ಲಿ ಭಾಗವಹಿಸುವವರಿಗೆಲ್ಲ ಒಳ್ಳೆ ಜ್ಞಾನ ಅಭಿವೃದ್ಧಿ ಅಂತ ಹೀಗೇನೋ ಒಂದು ಅರ್ಥವನ್ನ ಮಾಡಿ ಅದಕ್ಕೆ ಆ ಶಬ್ದ ಕೂಡಿಸ್ಬೇಕು. ಇಲ್ಲಿ ಅಂತೂ ಆ ಪರ್ಯಾಯ ಅನ್ನೋ ಶಬ್ದದಲ್ಲಿ ನಾವು ಬೇಕಾಗಿದ್ದಿಷ್ಟು ಕ್ರಮೇಣ ಅಂತ, ಅಂದ್ರೆ ಕ್ರಮವಾಗಿ ಶಬ್ದಗಳನ್ನ ಬಳಸ್ತೀವಿ.
ಈಗ ವಾಕ್ಯದಲ್ಲಿ ಒಂದು ವಾಕ್ಯ ಬಳಸ್ತೀವಿ, ಘಟಃ ತತ್ರ ಅಸ್ತಿ, ಮಮ ಗೃಹೆ ಘಟಃ ತತ್ರ ಅಸ್ತಿ. ಅಂದ್ರೆ ನನ್ನ ಮನೆಯಲ್ಲಿ ಮಡಿಕೆ ಅಡಿಗೆ ಮನೆಯಲ್ಲಿದೆ. ಮಹಾನಸೆ ಅಸ್ತಿ, ಮಹಾನಸ ಅಂದ್ರೆ ಅಡಿಗೆ ಮನೆ, ಮಹಾನಸೆ ಘಟಃ ಅಸ್ತಿ ಅಂದ್ರೆ ತಂಬಿಗೆ ಅಲ್ಲಿ ಇಟ್ಟಿದೀವಿ, ನೀರನ್ನ ತುಂಬಿಸಿ ತಂಬಿಗೆಯನ್ನು ಆ ಕಡೆ ಇಟ್ಟಿದೀವಿ ಅಂತ ಅರ್ಥ. ಹೀಗೊಂದು ವಿಷಯ ಇದೆ ಇಲ್ಲಿ. ಮಮ ಘಟಃ ತತ್ರ ಗೃಹೆ ಅಸ್ತಿ ಅಂತ ಹೇಳ್ತೀವಿ, ಅಥವಾ ಮಮ ಗೃಹೆ ಅಸ್ತಿ ಅಂತ ಹೇಳ್ತೀವಿ. ಈ ರೀತಿ ಹೇಳ್ತೀವಿ. ಇಲ್ಲಿ ಘಟ ಶಬ್ದ ಒಂದನ್ನೇ ಬಳಸ್ತೀವಿ, ಘಟ ಅಂತ ಬಳಸಿ ಮತ್ತೆ ಕಲಶಃ ಅಂತ ಮತ್ ಬಳಸಲ್ಲ. ಅಂದ್ರೆ ಮಮ ಗೃಹೆ ತತ್ರ ಘಟಃ ಕಲಶಃ ಅಸ್ತಿ ಬಳಸಲ್ಲ ಯಾರು. ಯಾಕೆ? ಪರ್ಯಾಯ ಶಬ್ದಗಳಾದ್ರೆ ಒಂದೇ ವಾಕ್ಯದಲ್ಲಿ ಒಟ್ಟಿಗೆ ಬಳಸೋ ಹಾಗಿಲ್ಲ. ಎರಡು ಶಬ್ದ ಒಂದೇ ಅರ್ಥ ಕೊಡೋದಿದ್ರೆ, ಘಟ ಕಲಶ ಎರಡು ಒಂದೇ ಅರ್ಥ ಹೇಳ್ತಾ ಇದೆ, ಆ ಎರಡು ಶಬ್ದ ಒಂದು ವಾಕ್ಯದಲ್ಲಿ ಬಳಸೋಂಗಿಲ್ಲ. ಅಂದ್ರೆ ಕ್ರಮವಾಗಿ ಬಳಸ್ಬೇಕು. ಒಂದು ವಾಕ್ಯದಲ್ಲಿ ಘಟ ಬಳಸಿದ್ರೆ ಮತ್ತೊಂದು ವಾಕ್ಯದಲ್ಲೇ ಕಲಶ ಬಳಸ್ಬೇಕು, ಒಂದು ವಾಕ್ಯದಲ್ಲಿ ಕಲಶ ಬಳಸಿದ್ರೆ ಮತ್ತೊಂದು ವಾಕ್ಯದಲ್ಲೇ ಘಟ. ಇದೊಂದು ಶಾಸ್ತ್ರದ ನಿಯಮ. ಇಲ್ಲಿ ಏನ್ ಆಪಾದನೆ ಮಾಡ್ತಾರೆ, ಇಲ್ಲಿ ಆಕ್ಷೇಪ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನೀವು ಅಭೇದ ಮತ್ತೆ ಭೇದ ಇದೆರಡು ಒಂದೇ ಆಗ್ಬೇಕಾಗಿ ಬರುತ್ತೆ. ಇದು ಹೇಗಾಯ್ತು ಅಂದ್ರೆ, ಅವತ್ತು ಬಂಗಾರದ ದೃಷ್ಟಾಂತ ಕೊಟ್ಟೆ, ಅಥವಾ ಸಮುದ್ರದ ದೃಷ್ಟಾಂತ ತಗೊಳ್ಳೋಣ. ಈಗ ಸಮುದ್ರದಿಂದ ಅಥವಾ ಎಲ್ಲೋ ನದಿಯಿಂದ ನೀರು ತಗೊಂಬಂದ್ವಿ. ನೀರ್ ತಗೊಂಡ್ ಬಂದ್ಮೇಲೆ ಆ ನೀರನ್ನ ಒಂದು ಪಾತ್ರೆಯಲ್ಲಿ ತುಂಬಿಸಿದ್ವಿ ಒಂದ್ ಕಡೆ, ಮತ್ತೊಂದ್ ಕಡೆ ಲೋಟಕ್ಕೆ ಹಾಕಿದ್ವಿ. ಈಗ ಲೋಟದಲ್ಲಿರೋ ನೀರು ಪಾತ್ರೆಯಲ್ಲಿರೋ ನೀರು ಎರಡು ಆ ನದಿಯಲ್ಲಿ ತಗೊಂಬಂದಿರೋ ನೀರೇ, ಏನ್ ವ್ಯತ್ಯಾಸ ಅಲ್ಲ. ಆ ನದಿಯಲ್ಲಿ ತಗೊಂಬಂದ ನೀರು ಎರಡು ಕಡೆ ಹಾಕಿದೀವಿ ಅಷ್ಟು ಬಿಟ್ರೆ ಇದೇನ್ ವ್ಯತ್ಯಾಸ ಇಲ್ಲ. ಆದ್ರೆ ಆ ಪಾತ್ರೆಯಲ್ಲಿರೋ ನೀರು ಮತ್ತೆ ಲೋಟದಲ್ಲಿರೋ ನೀರು ಒಂದಾಯ್ತೋ ಇಲ್ವೋ? ಅದ್ ನಿಜವಾಗಿ ನೀರೇ. ಈ ಪಾತ್ರೆಯಲ್ಲಿರೋ ನೀರು ಮತ್ತೆ ಲೋಟದಲ್ಲಿರೋ ನೀರು ಒಂದೇನೋ ಬೇರೆನೋ? ಸಹಜವಾಗಿ ಒಂದೇ. ನಾವು ಮೂಲವಾಗಿ ತಂದಿದ್ದ ಆ ನದಿಯ ನೀರನ್ನೇ ಇಲ್ಲೊಂದು ಪಾತ್ರೆ ಸಿಕ್ತು ಇಲ್ಲಿಗೆ ಹಾಕಿ ತುಂಬಿಸಿದ್ವಿ, ಇನ್ನೊಂದು ಲೋಟ ಸಿಕ್ತು ಅಲ್ಲಿ ಹಾಕಿ ತುಂಬಿಸಿದ್ವಿ ಅಷ್ಟೇ. ಹಾಗಾದ್ರೆ ಎರಡು ಒಂದೇ ಅಂತ ಹೇಳ್ತೀವಿ. ಅದೇ ತರಹ ಒಂದು ವಸ್ತು ತಗೊಳ್ಳಿ, ಭಗವಂತ ಅಥವಾ ಘಟ. ಈ ಭಗವಂತನ್ ತಗೊಂಡಾಗ ಅವನಲ್ಲೇ ನೀವು ಜ್ಞಾನಗಳಿಗೆ ಅಂದ್ರೆ ಅವನ ಧರ್ಮ ಜ್ಞಾನ ಆನಂದ ಎಲ್ಲ ಏನಿದೆ ಅವನ ಗುಣಗಳಿಗೆ ಭೇದ ಒಪ್ಪಿದ್ರಿ, ಭೇದ ಒಪ್ತೀರಿ. ಆಮೇಲೆ ಕೊನೆಗೆ ಆ ಭೇದ ಬೇರೆ ಅಲ್ಲ ದೇವರು ಬೇರೆ ಅಲ್ಲ ಅಂತ ನೆನೆಸಿದ್ರಿ. ನಾವು ಅದೇ ಭಗವಂತನ ವಿಷಯದಲ್ಲೇ ಪ್ರಶ್ನೆ ಮಾಡ್ತೀವಿ. ಭಗವಂತ ಭಗವಂತನೇ, ಅವನಿಗಿಂತ ಅವನೇನ್ ಬೇರೆ ಅಲ್ಲ. ಹಾಗಾದ್ರೆ ಭಗವಂತನಲ್ಲಿ ಭಗವಂತನ ಅಭೇದ ಇದೆ, ತಾನು ತಾನೇ ಆಗಿರ್ತಾನೆ, ಅವನು ಬೇರೆ ಅಲ್ಲ. ಈಗ ಅಭೇದನೂ ದೇವರಲ್ಲಿದೆ, ಭೇದನೂ ದೇವರಲ್ಲಿದೆ. ಆ ಭೇದ ಬೇರೆ ಅಲ್ಲ, ಅಭೇದ ಬೇರೆ ಅಲ್ಲ. ಯಾಕೆ ಅಂದ್ರೆ ಎರಡು ದೇವರೇ, ದೇವರೇ ಭೇದ ಆದ, ದೇವರೇ ಅಭೇದ ಆದ. ಯಾಕೆರಡು ಒಂದೇ ತಾನೆ. ಗುಣ ಮತ್ತೆ ಗುಣಿ ಅಂದ್ರೆ ಧರ್ಮ ಮತ್ತೆ ಧರ್ಮವನ್ನ ಪಡೆದಿರೋ ವಸ್ತು ಎಲ್ಲ ಒಂದೇ. ಹಾಲು ಹಾಲಿನ ಬಿಳಿ ಬಣ್ಣ ಎಲ್ಲ ಒಂದೇ. ಅದೇ ತರ ದೇವರು ದೇವರ ಧರ್ಮ ಭೇದ ಅಭೇದ ಎರಡು ಒಂದೇ. ಭೇದ ಒಂದೇ ಆಗಬೇಕು ಅಂತ ಆಗತ್ತೆ. ಯಾಕೆ? ಹೇಗೆ ಪಾತ್ರೆಯಲ್ಲಿರೋ ನೀರು ಲೋಟದಲ್ಲಿರೋ ನೀರು ನದಿಯ ನೀರೇ ಹೇಗೋ ಹಾಗೆ ಭೇದಾಭೇದಗಳು ಕೂಡ ದೇವರೇ ಆದ್ರಿಂದ ಭೇದಾಭೇದಗಳು ಒಂದಾಗ್ಲಿ. ಯಾರು ಕೂಡ ಭೇದ ಒಂದು ಅಂತ ಹೇಳಲ್ಲ. ಹಾಗೆ ಹೇಳೋದಿದ್ರೆ ಅದ್ವೈತ ದ್ವೈತವಾದ ಅಂತ ಇರ್ತಾನೆ ಇರ್ಲಿಲ್ಲ. ಯಾಕೆ? ಅದ್ವೈತ ಅಂದ್ರೂ ಒಂದೇ, ದ್ವೈತ ಅಂದ್ರೂ ಒಂದೇ, ಮುಗಿದೋಯ್ತಲ್ಲ. ಮತ್ ಭೇದ ಯಾಕಲ್ಲಿ? ದ್ವೈತಾದ್ವೈತಗಳಿಗೆ ಭೇದನೇ ಇರ್ತಾ ಇರ್ಲಿಲ್ಲ. ಭೇದ ಇಲ್ಲದೆ ಹೋದ್ರೆ ಅದ್ವೈತ ಮತ ಅಂತ ಒಂದು ಮತ, ದ್ವೈತ ಮತ ಅಂತ ಒಂದು ಮತ, ಇದರ ಮಧ್ಯೆ ವಿಶಿಷ್ಟಾದ್ವೈತ ಮತ ಅಂತ ಇನ್ನೊಂದು ಮತ, ಇದು ಯಾವ್ದು ಇರ್ತಾನೆ ಇರ್ಲಿಲ್ಲ. ಅದೆಲ್ಲ ಇದೆ ಅಂದ್ರೆ ಏನರ್ಥ? ಅದ್ವೈತ ಬೇರೆ, ದ್ವೈತ ಬೇರೆ, ವಿಶಿಷ್ಟಾದ್ವೈತ ಬೇರೆ. ಹಾಗಾದ್ರೆ ಭೇದ ಅಭೇದಗಳಿಗೆಲ್ಲ ಬೇರೆ ಬೇರೆ ಅನ್ನೋ ಅಂದ್ರೆ ಭೇದವನ್ನ ಕಲ್ಪನೆ ಮಾಡ್ಲೇಬೇಕು. ಆದ್ರೆ ನಿಮ್ಮ ಮತದ ಪ್ರಕಾರ ಎರಡು ಪರ್ಯಾಯ ಶಬ್ದ ಆಗೋಯ್ತು. ಯಾವುದು? ಭೇದ ಶಬ್ದ ಅಭೇದ ಶಬ್ದ. ಅಂದ್ರೆ ಎರಡು ಒಂದೇ ಅರ್ಥ ಹೇಳ್ತು. ಅದು ಒಂದೇ ಅರ್ಥವನ್ನ ಹೇಳಿದಾಗ ಭೇದ ಅಂದ್ರೂ ಅಭೇದ ಅಂತ ಅರ್ಥ, ಅಭೇದ ಅಂದ್ರೂ ಭೇದ ಅಂತ, ಎಲ್ಲ ಒಂದೇ ಆಯ್ತು. ಒಂದೇ ಆದ್ರೆ ಆಗ ಎರಡೂ ಶಬ್ದಗಳನ್ನ ಪರ್ಯಾಯ ಶಬ್ದ ಅಂತ ಹೇಳ್ಬೇಕು. ಬಹುಶಃ ಯಾರು ಇಲ್ಲಿವರೆಗೆ ಅಮರಕೋಶ ಬೇರೆ ಬೇರೆ ಅನೇಕ ಕೋಶಗಳಲ್ಲಿ ಭೇದ ಅಭೇದ ಪರ್ಯಾಯ ಶಬ್ದ ಅಂತ ಇದುವರೆಗೂ ಒಬ್ರು ಹೇಳಿಲ್ಲ. ನೀವೇ ಹೊಸದಾಗಿ ಹೇಳ್ತಾ ಇದ್ದೀರಿ ಅಂತ ನಾವು ಅವರ ಮೇಲೆ ಆಕ್ಷೇಪವನ್ನ ಮಾಡ್ತೀವಿ. ಅದನ್ನ ಮಧ್ವಾಚಾರ್ಯರ ಆಕ್ಷೇಪ ಮಾಡಿದ್ದನ್ನು ಜಯತೀರ್ಥರು ವಿವರಿಸಿದ್ದಾರೆ. ಆಚಾರ್ಯರ ಮಾತಿಗೆ ತಯೋರಪ್ಯವಿಶೇಷತ್ವೇ, ತಯೋರಪಿ ತುಂಬಾ ಗಂಭೀರವಾಗಿ ಮಧ್ವಾಚಾರ್ಯ ಮಾತಾಡ್ತಾರೆ. ತಯೋರಪಿ ಅಂದ್ರೆ ಆ ಎರಡು, ಯಾವೆರಡು? ಭೇದ ಅಭೇದ. ಈ ಎರಡು ಅವಿಶೇಷತ್ವೇ, ಅವುಗಳಲ್ಲಿ ವ್ಯತ್ಯಾಸ ಇಲ್ಲ, ಅವುಗಳು ಒಂದೇ ಆಯ್ತು ಅಂತ ಆದ್ರೆ ಶಬ್ದಯೋಹಿ ಪರ್ಯಾಯತ್ವಂ, ಭೇದ ಅನ್ನೋ ಶಬ್ದ ಅಭೇದ ಅನ್ನೋ ಶಬ್ದ ಎರಡೂ ಪರ್ಯಾಯ ಆಗ್ಬೇಕಾಗಿತ್ತಷ್ಟೇ. ಅದು ಬಹಳ ಪ್ರಸಿದ್ಧ ತಾನೆ ಅಂತ. ಅದು ಎಷ್ಟು ಚೆನ್ನಾಗಿ ಮಧ್ವಾಚಾರ್ಯರು
ಏನ್ ಹೇಳ್ಬೇಕೋ, ಎಷ್ಟು ಶಬ್ದಗಳಿಂದ ಹೇಳ್ಬೇಕೋ ಅಷ್ಟು ಚಿಕ್ಕದಾಗಿ ಹೇಳಿ ಮುಗಿಸ್ಬಿಡ್ತಾರೆ. ಅದು ಮಧ್ವಾಚಾರ್ಯರ ವಾಕ್ಯವನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಜಯತೀರ್ಥರ ಮಾತ್ಬೇಕು. ಇಷ್ಟೆಲ್ಲ ನೋಡಿದ್ಮೇಲೆ ನಮ್ಗೆ ಆಚಾರ್ಯರ ಮಾತು ಅರ್ಥ ಆಗತ್ತೆ. ಸುಮ್ನೆ ಮೊದಲು ನೋಟಕ್ ನೋಡ್ರೆ ಏನೋ ಅರ್ಥ ಆಗಲ್ಲ. ಏನ್ ಹೇಳ್ತಾ ಇದಾರೆ ಮಧ್ವಾಚಾರ್ಯರು, ಅದು ಹಿಂದಿನ ವಾಕ್ಯಕ್ಕೂ ಈ ವಾಕ್ಯಕ್ಕೆ ಏನ್ ಸಂಬಂಧ ಗೊತ್ತಾಗಲ್ಲ. ಆದ್ರೆ ಜಯತೀರ್ಥರು ಆ ಮಾತಿನ ವಿವರಣೆ ಮಾಡಿ ತಿಳಿಸಿದ ಮೇಲೆ ಆಮೇಲೆ ಮಧ್ವಾಚಾರ್ಯರ ಮಾತನ್ನು ಓದಿದಾಗ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಮಧ್ವಾಚಾರ್ಯರು ಅಂತ ಆಗ ಅನುಭವಕ್ಕೆ ಬರುತ್ತೆ. ತುಂಬಾ ಸುಲಭವಾಗಿ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದನ್ನ ಈ ಜಯತೀರ್ಥರು ಮಧ್ವಾಚಾರ್ಯರು ಎಷ್ಟು ತಯೋರಪಿ ಅವಿಶೇಷತ್ವೇ ಪರ್ಯಾಯತ್ವಂ ಹಿ ಶಬ್ದಯೋಹೋ ಮುಗಿದೋಯ್ತಷ್ಟೇ. ಶಬ್ದಯೋ ಹಿ ಪರ್ಯಾಯತ್ವಂ, ಎರಡು ಶಬ್ದಗಳು ಪರ್ಯಾಯ ಆಗಬೇಕು. ಯಾಕೆ? ತಯೋರಪಿ ಅವಿಶೇಷತ್ವೇ, ಭೇದ ಅಭೇದ ಒಂದೇ ಆಯ್ತು ಆದ್ರಿಂದ ಅಷ್ಟೇ, ಮುಗಿದಾಯ್ತು. ಇಷ್ಟು ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಅದನ್ನ ಜಯತೀರ್ಥರು ವಿವರಣೆ ಮಾಡ್ತಾ ಅಭೇದ ಭೇದಯೋಹೋ ಅತ್ಯಂತ ಅಭೇದೆ ವಿಶೇಷೇ ಚ ಅಸತಿ ಅಭೇದ ಭೇದ ಶಬ್ದಯೋ ಪರ್ಯಾಯತ್ವಂ ಸ್ಯಾತ್. ಅದು ಈ ವಿವರಣೆ ಮಾಡಾಯ್ತು ನಾನು. ಅಭೇದ ಭೇದ ಎರಡು ತುಂಬಾ ಒಂದೇ ಅಂತಾಗಿದ್ರೆ, ಅಂದ್ರೆ ಎರಡು ಬೇರೆ ಅಲ್ಲ, ಎರಡು ಅತ್ಯಂತ ಒಂದೇ ಆದ್ರೆ ಆಗ ಪರ್ಯಾಯ ಶಬ್ದ ಅಂತ ಆಗಬೇಕು. ಏಕಾರ್ಥವಾಚಿತ್ವಾತ್ ಘಟ ಕಲಶ ಶಬ್ದವತ್ ಇದು ಹಿ ಶಬ್ದಾರ್ಥ. ಏಕಾರ್ಥವಾಚಿಯಾದ ಶಬ್ದ, ಏಕಾರ್ಥವಾಚಿ ಇದ್ರೆ ಒಂದೇ ಅರ್ಥವನ್ನು ತಿಳಿಸುವಂತ ಎರಡು ಶಬ್ದ, ಘಟ ಕಲಶ ಇದರಂತೆ ಅಂತ. ಅಸ್ತು, ಒಪ್ಪೋಣ. ಅವ್ರು ಹೇಗೆ ಅಂದ್ರೆ ತಾವು ಸೋಲಿಕ್ಕೆ ಅವ್ರಿಗೆ ಮನಸ್ಸಿಲ್ಲ, ಸಮರ್ಥನೆ ಮಾಡ್ಲೇಬೇಕು ಪೂರ್ವ ಪಕ್ಷಿಗಳು. ಆಯ್ತು, ಏನಂತೆ? ಅಭೇದ ಭೇದ ಶಬ್ದ ಪರ್ಯಾಯ ಶಬ್ದ, ಒಪ್ಕೊಂಡ್ಬಿಡ್ತೀರಿ ಅಸ್ತು ಅಂತಂದ್ರೆ ಅದಕ್ಕೆ ದೋಷ ಹೇಳ್ತಾರೆ. ಅಭೇದ ಭೇದ ಶಬ್ದೌಚ ಪರ್ಯಾಯವಿತಿ ಕೋವದೆ. ನಿನ್ ಬಿಟ್ಟು ಇನ್ಯಾರು ಹೇಳಲ್ಲಪ್ಪ, ಎಲ್ರೂ ಹೇಳೋದಿಷ್ಟೇ. ಈ ಅಭೇದ ಅಂದ್ರೇನೆ ಬೇರೆ, ಭೇದ ಅಂದ್ರೇನೆ ಬೇರೆ, ಎಲ್ರಿಗೂ ಗೊತ್ತು. ಅದ್ವೈತ ಬೇರೆ, ದ್ವೈತ ಬೇರೆ ಅಂತ ಎಲ್ರಿಗೂ ಗೊತ್ತಿದೆ. ಈ ವಿಚಾರವನ್ನ ನೀನು ಬಿಟ್ಟು ಇಲ್ಲ ನಾನು ಒಪ್ಕೊಂಡ್ಬಿಡ್ತೀನಿ, ಅಭೇದ ಭೇದ ಎರಡು ಒಂದೇ, ಪರ್ಯಾಯ ಶಬ್ದಗಳು ಅಂತ ಹೇಳಿದ್ರೆ ಇದೊಂದು ಅಪ್ರಾಮಾಣಿಕ, ಇದೊಂದು ಪ್ರಮಾಣ ವಿರುದ್ಧವಾದ ಮಾತನ್ನ ನೀನು ಆಡ್ತಿ, ಎಂಥವ್ರಿಗೂ ಇದು ಗೊತ್ತಿರೋ ವಿಷಯ ಅಂತ. ಇದನ್ನ ಕೋಬದೇತ್ ನ ಕೋಪಿ, ಯಾರು ತಾನೇ ಹೇಳ್ತಾರೆ? ಯಾರು ಹೇಳಲ್ಲ ನಿನ್ನ ಬಿಟ್ಟು ಅಂತ ಅರ್ಥ. ಪ್ರತ್ಯುತ ಅಪರ್ಯಾಯವು ಇತ್ಯೇವ ವದತಿ, ಇದೆಲ್ಲ ಪರ್ಯಾಯ ಶಬ್ದ ಆಗ್ಲಿಲ್ಲ. ಇತ್ಯೇವ ಸರ್ವ ಇತಿ ಅಪ್ರಾಮಾಣಿಕಂ ಪ್ರಮಾಣ ವಿರುದ್ಧಂ ಚ ಏತತ್ ಇತಿ. ಅದರಿಂದ ಇದೆಲ್ಲ ಅಪ್ರಮಾಣ, ಸುಮ್ನೆ ಏನೋ ವಾದದಲ್ಲಿ ಗೆಲ್ಲಬೇಕು ಅಂತ ಏನೇನೋ ನಾವ್ ಹೇಳಿದ್ದನ್ನೆಲ್ಲ ಒಪ್ಕೊಳ್ತಾ ಹೋದ್ರೆ ನೀನ್ ಸೋತಂಗ ಅರ್ಥ, ಈಗ ಒಪ್ಪಬೇಡ ಅಂತ ಅಭಿಪ್ರಾಯ. ಇಷ್ಟಾದ್ಮೇಲೆ ಜಯತೀರ್ಥರು ತಾವು ಸಂಗ್ರಹವನ್ನ ಮಾಡಿಕೊಡ್ತಾರೆ. ಏತದುಕ್ತಂ ಭವತಿ. ಒಟ್ಟೇನ ಅಭಿಪ್ರಾಯ ಇಲ್ಲಿವರೆಗೂ ನಾವ್ ಹೇಳಿತ್ತು ಅಂದ್ರೆ, ನೀವು ಭೇದಕ್ಕೆ ಯಾವ ನ್ಯಾಯವನ್ನ ಅಪ್ಲೈ ಮಾಡ್ತೀರೋ ಅಭೇದದ ವಿಷಯ ಅದೇ ನ್ಯಾಯವನ್ನ ಅಪ್ಲೈ ಮಾಡ್ಬೇಕು, ಆಗ ಸಿಗಾಕೊಳ್ತೀರಿ. ಭೇದ ದೇವರು ಒಂದೇ ಆದ್ರೆ ಅಭೇದ ದೇವರು ಒಂದ್ ಯಾಕಲ್ಲ, ಅಷ್ಟು ಉತ್ತರ ಕೊಡಿ. ಇಲ್ಲ ಭೇದ ದೇವರ ಗುಣ, ಅದಕ್ಕೆ ದೇವರು ಭೇದ ಒಂದೇ, ಅಭೇದರು ದೇವರ ಗುಣ, ಅದಕ್ಕೆ ಅಭೇದ ದೇವರು ಒಂದೇ ಅಷ್ಟೇ. ಹಾಗಾದ್ರೆ ಭೇದ ಭೇದಿನೋ ಅಭಿನ್ನ ತನ್ಯಾಯೇನ ಸಹ ಅಭೇದೋಪಿ ತತಃ ತೌ ಅನ್ಯೋನ್ಯಮಪ್ಯಭಿನ್ನೋ ವಿಜಿತಾವ ತತ್ವಂ. ಈ ತತ್ವ ನಾವ್ ಹೇಳಿದ್ದ ಒಪ್ಕೊಳ್ಳಿ ಅಷ್ಟೇ. ತಥಾಚ ಏನಾಯ್ತು? ಭೇದ ಶಬ್ದಯೋ ಪರ್ಯಾಯತ್ವ ಪ್ರಾಪ್ತೌ. ಭೇದ ಅಂದ್ರೆ ಬೇರೆ ಅಲ್ಲ, ಅಭೇದ ಅಂದ್ರೆ ಬೇರೆ ಅಲ್ಲ, ಎರಡು ಪರ್ಯಾಯ ಶಬ್ದಗಳಾಯ್ತು. ಅಲ್ಲ ನಿಮ್ಮ ತಲ್ಲೂ ಇದಿದೆಯಾ ತಾನೆ? ಈಗ ನಮ್ಗೇನೋ ಆಕ್ಷೇಪ ಮಾಡ್ತೀರಲ್ಲ, ನೀವ್ ಹೇಗ್ ಪರಿಹಾರ ಮಾಡ್ಕೊಳ್ತೀರಿ? ಯಾಕೆಂದ್ರೆ ದೇವರಲ್ಲಿರೋ ಭೇದ ಅನ್ನೋ ಗುಣ, ದೇವರಲ್ಲಿರೋ ಅಭೇದ ಅನ್ನೋ ಗುಣ ಎರಡು ಒಂದೇ, ಅದೇನ್ ಬೇರೆ ಬೇರೆ ಅಲ್ಲ. ನಿಮ್ಮ ಮತದಲ್ಲಿ ಹೇಗೆ ಅಂತ ದ್ವೈತ ಸಿದ್ಧಾಂತ ವಾದಿಗಳ ಮೇಲೆ ಅಂದ್ರೆ ನಮ್ಮ ಮತದ ಮೇಲೆ ಆಕ್ಷೇಪ ಮಾಡಿದ್ರೆ ನಾವದಕ್ ಪರಿಹಾರ ಕೊಟ್ಕೊಂತೀವಿ. ವಿಶೇಷ ಬಲೇನೈವಹಿ, ನಾವು ವಿಶೇಷ ಅನ್ನೋ ಪದಾರ್ಥ ಒಪ್ಪಿದೆ. ಆಯಾಯ ವಸ್ತುವಿನಲ್ಲಿ ಏನ್ ಬೇಕಾದ್ರೆ ಇರ್ಲಿ, ಒಂದೇ ಆಗಿದ್ರು ಬೇರೆ ಬೇರೆ ಅನ್ನೋ ವ್ಯವಹಾರ ಮಾತನಾಡುವಂತ ಶಕ್ತಿ ಪ್ರತಿಯೊಂದು ವಸ್ತುವಿಗೆ ಇರುತ್ತೆ, ಅಂತ ಶಕ್ತಿ. ಅದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ನಾವು ನೋಡಿದೀವಿ. ಸೂರ್ಯನ ಪ್ರಭೆ ಆಗ್ಬೋದು, ನೀರಿನ ಅನೇಕ ಆಕಾರಗಳಾಗ್ಬೋದು, ಬಂಗಾರದ ಅನೇಕ ಆಭರಣಗಳಾಗ್ಬೋದು. ಈ ಎಲ್ಲ ಆಭರಣಗಳು, ಬಂಗಾರದ ಆಭರಣ ಒಂದ್ ಎರಡು ಮೂರು, ಒಂದು ಸರ, ಒಂದು ಉಂಗುರ, ಇನ್ನೊಂದೇನೋ ಒಂದು ಆಭರಣ ಎಲ್ಲ ಮಾಡ್ತೀವಿ, ಬಂಗಾರದಿಂದಲೇ ಮಾಡಿಸೋದೆಲ್ಲ. ಅದೆಲ್ಲ ಯಾರ್ಯಾರು ಬೇರೆ ಬೇರೆ ಅಂತಾರ? ಹೌದು ಬೇರೆ ಬೇರೆ. ಯಾಕೆಂದ್ರೆ ಬೇರೆ ಬೇರೆ ಅನ್ಲ ಅಂತ ಆಗಿದ್ರೆ ಇದನ್ನ ಸರ ಅಂತ ಯಾಕೆ ಕರಿಬೇಕು? ಉಂಗ್ರವನ್ನ ನೋಡಿ ಸರ ಅಂತ ಕರಿತಾನೊಬ್ಬ, ಸರವನ್ನ ನೋಡೊಬ್ಬ ಉಂಗ್ರ ಅಂತ ಕರೀತಾನೆ. ನೀವೇನಂತೀರಿ ಆಗ? ಮೂರ್ಖ ಇವನು, ನೋಡಿ ಸರ ಅನ್ನೋದು ಸರ ಅಂತ ಗೊತ್ತಾಗ್ತಾ ಇಲ್ಲ, ಉಂಗುರ ಅಂತ ಏನೋ ಹುಚ್ಚು ಅವನಿಗೆ ಪೆದ್ದ ಅನ್ಸತ್ತೆ, ಉಂಗುರ ನೋಡಿ ಸರ ಅಂತ ಅನ್ಕೊಂತಾನೆ, ಸರಿಯಾಗಿ ಜ್ಞಾನ ಇಲ್ಲ ಅಂತ ಅರ್ಥ. ಅದಕ್ಕೊಬ್ಬ ಬುದ್ಧಿವಂತ ಹೇಳ್ದ, ಅವನು ಯಾರು ಉತ್ತರ ಕೊಟ್ನೋ ಹೀಗ ಅವರಂದ, ನೋಡಿ ಸರವನ್ನು ಬಂಗಾರದಿಂದಲೇ ಮಾಡಿದ್ದು ಮತ್ತೆ ಉಂಗುರವನ್ನು ಬಂಗಾರದಿಂದಲೇ ನಿರ್ಮಾಣ ಮಾಡಿದ್ದು ಎರಡು ಒಂದೇ, ಈ ಅಭಿಪ್ರಾಯದಿಂದ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಮುಂದಿನವ್ರು ಏನಂತಾರೆ?
ಇಂಥ ದೊಡ್ಡ ತತ್ವಜ್ಞಾನಿನ ಇವನು ಅಂತ ಬೈತಾರೆ. ಅಂದ್ರೆ ಲೋಕದಲ್ಲಿ ಒಂದೇ ಬಂಗಾರದ ವಸ್ತು ಸರ, ಉಂಗುರ ಅನೇಕ ರೀತಿ ರೂಪವನ್ನ ತಾಳಿದ್ರೂ ಕೂಡ ಅದನ್ನ ಸರ ಮತ್ತೆ ಉಂಗುರ ಅಂತ ಬೇರೆ ಬೇರೆ ಶಬ್ದವನ್ನೇ ಹಾಕಿ ಕರಿತೀವಿ. ಇದಕ್ಕೇನ್ ಕಾರಣ? ವಸ್ತುತ ಅವನು ಹೇಳಿದ್ ನಿಜ. ಬಂಗಾರದಿಂದಲೇ ಎಲ್ಲ ಆದ್ಮೇಲೆ ಎಲ್ಲವನ್ನೂ ಅದನ್ನೇ ಶಬ್ದದಿಂದ ಕರಿಬೇಕಲ್ಲ. ಅದಕ್ಕೆ ಏನ್ ಹೇಳ್ತೀವಿ? ಇದು ಬಂಗಾರದ ಸರ, ಬಂಗಾರದ ಉಂಗುರ ಸೇರ್ಸೆ ಹೇಳ್ತೀವಲ್ಲ ಅಂತ. ಅದ್ ಹಾಗಲ್ಲ. ಸರ ಉಂಗುರ ಒಂದಾಗತ್ತೋ ಇಲ್ವೋ? ಬಂಗಾರನೇ ಎರಡು, ಅಲ್ಲಿ ಸರ ಉಂಗುರ ಒಂದಾಗತ್ತೋ ಇಲ್ವೋ? ಒಂದಲ್ಲ ಅಂದ್ರೆ ತಪ್ಪು. ಯಾಕೆ? ಎರಡು ಬಂಗಾರದ್ದೆ. ಇಲ್ಲ ಒಂದೇ ಅಂತ ಒಪ್ಪಿದ್ರೆ ಮತ್ ಎರಡು ಶಬ್ದ ಯಾಕೆ ಬೇರೆ ಬೇರೆ ಬಳಸ್ತೀವಿ? ಹಾಗಾದ್ರೆ ಬೇರೆ ಅಂದ್ರೂ ಕಷ್ಟ, ಒಂದೇ ಅಂದ್ರೂ ಕಷ್ಟ, ಮತ್ತೇನ್ ಮಾಡ್ಬೇಕು? ಅದಕ್ಕೆ ಉತ್ತರ ಇಷ್ಟೇ. ಆಯಾಯ ಪದಾರ್ಥಗಳಲ್ಲಿ ಒಂದು ಅಚಿಂತ್ಯ ಅದ್ಭುತವಾದ ಶಕ್ತಿ, ವಿಶೇಷ ಅಂತ ಒಂದಿರುತ್ತೆ. ಆ ವಿಶೇಷ ಏನಿದೆ ಅದು ದೇವರಲ್ಲೇ ಅಚಿಂತ್ಯಾದ್ಭುತ ಶಕ್ತಿ ರೂಪ. ಇಲ್ಲಿ ಪ್ರತಿಯೊಂದು ಪದಾರ್ಥದಲ್ಲಿ ಆಯಾಯ ವಸ್ತುವಿನಲ್ಲಿ ಒಂದೊಂದು ಯೋಗ್ಯತೆ ಇರುತ್ತೆ. ಅದು ಒಂದೇ ಅಂತ ಆದ್ರೂ ಕೂಡ ಬೇರೆ ಬೇರೆ ಅನ್ನೋ ವ್ಯವಹಾರ, ಮಾತನಾಡುವಂತ ಒಂದು ಕಾರ್ಯವನ್ನ, ಕೆಲಸವನ್ನ ನಿರ್ವಹಣೆ ಮಾಡ್ತಾ ಇರುತ್ತೆ. ಆ ವಿಶೇಷವನ್ನ ನೀವು ಒಪ್ಲಿಲ್ಲ, ನಾವು ಒಪ್ಪಿದೀವಿ, ಅದಕ್ಕೋಸ್ಕರ ನಾವು ಪರಿಹಾರ ಮಾಡ್ಕೊಳ್ತೀವಿ. ಈಗ ನಾವ್ ಅದನ್ನ ಒಪ್ಪಲ್ಲ, ಹಾಗ ನಿಮಗ್ ಪರಿಹಾರ ಇಲ್ಲ, ಮಾಡ್ಕೊಳ್ಲಿಕ್ಕೆ ಆಗಲ್ಲ ನಿಮ್ ಕೈಲಿ, ಆ ದೋಷ ಇದ್ದೇ ಇದೆ. ಅಲ್ಲ, ಹೀಗೆ ಹೇಳಿದ್ರೆ ಇನ್ನೊಂದು ಆಕ್ಷೇಪನು ಮಾಡಬಹುದಿತ್ತು. ಇದನ್ನ ಮರೆತು ಬಿಟ್ರು ಯಾಕೋ ಇಲ್ಲಿ. ನೀವು ಭೇದ ಅಭೇದ ಒಂದೇ ಅಂತ ಮಧ್ವಾಚಾರ್ಯ ಹೇಳಿದ್ರು, ಇಷ್ಟು ದೂರ ಯಾಕೆ ಹೋಗ್ಬೇಕು ಅಂತ ಒಬ್ಬರಿಗೆ ಅನಿಸಿದ್ರೆ, ತುಂಬಾ ವಿಚಾರ ಮಾಡಿದವ್ರಿಗೆ. ಮಧ್ವಾಚಾರ್ಯರು ಮುಂಚೆನೆ ಇದನ್ನ ದೋಷ ಕೊಡ್ಬೋದಿತ್ತು. ಇಲ್ಲಿ ತನಕ ಬಂದು ಭೇದ ಅಭೇದ ಅನ್ನೋ ಶಬ್ದ ಒಂದೇ ಆಗಬೇಕು, ಪರ್ಯಾಯ ಶಬ್ದ ಅಂತ ಹೇಳ್ತಾರಲ್ಲ, ಇದನ್ನು ಮುಂಚೆನೆ ಹೇಳ್ಬೋದಿತ್ತು. ಎಲ್ಲಿ ಹೇಳ್ಬೋದಿತ್ತು ಅಂದ್ರೆ, ಈಗ ಭೇದ ಇದೆ ದೇವರಲ್ಲಿ, ಆ ದೇವರನ್ನ ಏನಂತ ಕರಿತೀವಿ? ಭೇದಿ ಅಂತ ಕರಿತೀವಿ. ಅಂದ್ರೆ ಭೇದವನ್ನ ಯಾರು ಪಡೆದಿರ್ತಾರೆ ಅವನು ಭೇದಿ. ನಾವು ಭೇದಿಗಳೇ, ಯಾಕೆ ನಮಗೂ ಯಾವ್ದೋ ಒಂದು ಪದಾರ್ಥದ ಭೇದ ನಮ್ಮಲ್ಲೂ ಇದೆ. ಜ್ಞಾನಿ, ಭೇದಿ, ಧನಿ, ಪುತ್ರಿ, ಇದೆಲ್ಲ ಒಂದೊಂದೊಂದೊಂದು ಶಬ್ದಗಳೇನಿದೆ, ಆ ಶಬ್ದಗಳಿಗೆ ಆ ರೀತಿನೇ ಅರ್ಥ, ಅದನ್ನು ಹೊಂದಿರೋದು ಅಂತ ಅರ್ಥ. ಹಾಗೆ ಪ್ರಕೃತದಲ್ಲಿ ಇಲ್ಲೂ ಭೇದಿ ಅಂದ್ರೇನು? ಭೇದವನ್ನ ಹೊಂದಿರೋದು. ದೇವರಲ್ಲಿ ಜೀವರ ಭೇದ ಇದೆ, ಅಥವಾ ಜ್ಞಾನ ಆನಂದಾದಿ ಗುಣಗಳ ಭೇದ ಇದೆ. ಆ ಭೇದ ಪಡೆದಿರುವಂತಹ ದೇವರು ಭೇದ ಒಂದೇ ತಾನೆ. ಹಾಗಾದ್ರೆ ಭೇದಿ ದೇವರು, ಭೇದ ಈ ಪಂಚಭೇದಗಳಲ್ಲಿ ಒಂದ್ ಭೇದ. ಹಾಗಾದ್ರೆ ಭೇದಿ ಭೇದ ಎರಡು ಶಬ್ದ ಒಂದೇ ಆಗಬೇಕು. ಯಾಕೆ? ಭೇದಿ ಅಂದ್ರೂ ದೇವರೇ, ಭೇದ ಅಂದ್ರೂ ದೇವರೇ. ಇಡೀ ಜಗತ್ನಲ್ಲಿ ಭಗವಂತನಿಗೂ ಭಗವಂತನ ಗುಣಗಳಿಗೂ ಒಂದೇ ಒಂದೇ ಅಂದ್ರೆ ಆನಂದ ಅಂದ್ರೂ ಒಂದೇನೆ, ನಾರಾಯಣ ಅಂದ್ರೂ ಒಂದೇನೆ. ಶಬ್ದಗಳು ಎಲ್ಲ ಒಂದೇ ಆಗ್ಬೇಕು, ಪರ್ಯಾಯ ಶಬ್ದ. ಯಾರಿಗಾದ್ರೂ ಆನಂದ ಆನಂದ ನಾಮ ಸ್ಮರಣೆ ಮಾಡಿ ಅಂದ್ರೆ ದೇವರ ಸ್ಮರಣೆ ಮಾಡಿ ಅಂತ ಅರ್ಥ ಆಗತ್ತ? ಇಲ್ಲ. ಆನಂದ ಅಂದ್ರೆ ಭಗವಂತನ ಆನಂದ ಗುಣ. ಬೇಡ, ಜ್ಞಾನ ಅಂತ ಸ್ಮರಣೆ ಮಾಡ್ತಾ ಇರಿ. ಯಾರನ್ನ ಸ್ಮರಣೆ ಮಾಡ್ಬೇಕು? ಜ್ಞಾನ ಪಡೆದಿರೋ ದೇವರನ್ನ ಸ್ಮರಣೆ ಮಾಡ್ಬೇಕಲ್ವಾ? ಹಾಗಾದ್ರೆ ಜ್ಞಾನ, ಆನಂದ ಈ ಎಲ್ಲ ಶಬ್ದಗಳು ದೇವರಿಗೆ ಪರ್ಯಾಯ ಶಬ್ದಗಳಾಗಬೇಕು. ಅದರಿಂದ ಭೇದ ಭೇದಿ ಈ ಶಬ್ದಗಳೇ ಪರ್ಯಾಯ ಶಬ್ದ ಆಗ್ಬೇಕು ಅಂತ ಅಲ್ಲೇ ದೋಷ ಕೊಡ್ಬೋದಿತ್ತು ನೀವು. ಇಷ್ಟುವರೆಗೆ ಯಾಕೆ ಬಂದ್ರಿ ಅಂತಂದ್ರೆ, ಸತ್ಯಂ ಅರ್ಧ ಒಪ್ತಾರೆ, ಹೇಳ್ಬೋದಿತ್ತು. ಆದ್ರೆ ಇನ್ನೂ ಅರ್ಧ ನಮ್ಮ ಅಭಿಪ್ರಾಯ ಇದೆ. ಯಾವತ್ತು ಶಾಸ್ತ್ರದಲ್ಲೆಲ್ಲ ಈ ತರ ಪ್ರಶ್ನೆ ಕೇಳಿ ಉತ್ತರ ಕೊಡೋ ಮುಂಚೆ ಯಾರೊಬ್ರು ಈ ಪೂರ್ವ ಮತದವರು, ಪರಮತದವರು, ನಮ್ಮ ಮತದವರು ಪ್ರಶ್ನೆ ಕೇಳಿದ್ರು. ಆಗ ಸತ್ಯಂ ಸತ್ಯಂ ಅಂತ ಹೇಳಿದ್ರೆ, ಸತ್ಯ ಹೌದು ನೀವ್ ಹೇಳಿದ್ದೆಲ್ಲ ಸರಿಯಾಗೇ ಇದೆ ಅಂತ ಒಪ್ಕೊಳ್ಳೋದಕ್ಕೋಸ್ಕರ ಸತ್ಯಂ ಅಂತ ಹೇಳಲ್ಲ. ಸತ್ಯಂ ಅಂತ ಯಾವಾಗ ಹೇಳ್ತಾರೆ ಅಂದ್ರೆ, ಸತ್ಯಂ ಇತಿ ಅರ್ಧ ಅಂಗೀಕಾರ ಅಂತ ಅರ್ಥ. ನಮ್ಗೆ ಎಷ್ಟೋ ಸಲಿ ನಾವು ಈಗ ನಮ್ಗೆ ಯಾರೋ ಒಂದು ಒಪಿನಿಯನ್ ಕೊಡ್ತಾ ಇರ್ತಾರೆ ಈ ವಿಷಯದ ಬಗ್ಗೆ, ಯಾರಿಗೋ ಹತ್ರನೂ ಕೇಳ್ತೀವಿ, ಅವ್ರೇನೋ ಒಂದಿಷ್ಟು ವಿಷಯ ಹೇಳ್ತಾರೆ, 1 ಗಂಟೆ ಹೇಳ್ತಾರೆ. ಅದೇ ನಮ್ಗೆ ಕೆಲವೆಲ್ಲ ವಿಷಯ ಒಪ್ಪಿಗೆ ಇರತ್ತೆ, ಕೆಲವುದು ನಮ್ಗೇನೋ ಸಮ್ಮತಿ ಇರಲ್ಲ. ಅದಕ್ಕೇನ್ ಮಾಡ್ತೀವಿ? ಅರ್ಧ ಒಪ್ತೀವಿ, ಅರ್ಧವನ್ನ ಬಿಡ್ತೀವಿ. ಆಗ ಏನ್ ಮಾಡ್ತೀವಿ? ಮಾತನಾಡ್ಬೇಕಾದ್ರೆ ನಿಜ ನಿಜ ನೀವ್ ಹೇಳಿದ್ದೆಲ್ಲ ನಿಜ, ಆದ್ರೆ ಅಂತ ಶುರು ಮಾಡ್ತೀವಿ ಮುಂದಕ್ಕೆ. ಅಂದ್ರೆ ಕೆಲವು ಅಂಶನೆಲ್ಲ ಒಪ್ಕೊಳ್ತೀವಿ, ನಿಜ ನಿಜ ಸತ್ಯಂ ಸತ್ಯಂ ಅಂತ. ಆದ್ರೆ ಅರ್ಧ ಒಪ್ಪಿದ್ದು ಅಂತ ಅರ್ಥ. ನಿಮ್ ಮಾತ್ ಸಂಪೂರ್ಣ ನಾವು ಒಪ್ಪಿದೀವಿ ಅಂತಲ್ಲ. ಯಾಕಂದ್ರೆ ನಮ್ಮ ಅಭಿಪ್ರಾಯ ಇನ್ನೊಂದಿದೆ, ಅಭಿಪ್ರಾಯ ಹೇಳಿದ್ಮೇಲೆ ಸರಿ ಹೋಗುತ್ತೆ ಯಾಕೆ ಅಂತ. ಹಾಗೆ ಶಾಸ್ತ್ರದಲ್ಲಿ ಪ್ರತಿವಾದಿಗಳು ನಾವ್ ಹೇಳುವಂತಹ ವಿಷಯ ಅಂದ್ರೆ ನಾವ್ ಒಪ್ಪುವಂತಹ ವಿಷಯವನ್ನು ಸ್ವಲ್ಪ ಒಪ್ಪಿಕೊಂಡಿದ್ರೆ ಸತ್ಯಂ ಹೌದು, ಅರ್ಧ ಈ ಅರ್ಧ ಅಂಶ ನಾವ್ ಒಪ್ತೀನಿ, ಆದ್ರೆ ಇನ್ ಅರ್ಧ ಭಾಗ ಸರಿ ಇಲ್ಲ, ಅದನ್ನ ಕೇಳು ಯಾಕೆ ಅಂತ ಹೇಳೋದಿದೆ. ಹಾಗೆ ನಿಜವಾಗಿ ಮಧ್ವಾಚಾರ್ಯರು ಇದನ್ನ ಎತ್ಕೊಂಡು ಆಕ್ಷೇಪ ಮಾಡಬಹುದಿತ್ತು. ಆದರೂ ಸತ್ಯಂ ಅಂದ್ರೆ ಏನೋ ಹೇಳಲಿಕ್ಕಿದ್ದಾರೆ ಜೈತೀರ್ಥರು, ಏನು? ಶಿಷ್ಯೈಹಿ ಊಹ್ಯತಾಮಿತಿ ನೋಕ್ತಂ. ಅದ್ ಯಾಕೆ ಹೇಳಿಲ್ಲ ಮಧ್ವಾಚಾರ್ಯ ಅಂದ್ರೆ, ಶಿಷ್ಯರಿಗೂ ತಲೆಯಲ್ಲಿ ಓಡ್ಬೇಕಲ್ಲ, ತಲೆ ಓಡ್ಬೇಕು ಶಿಷ್ಯರಿಗೂ, ಅವರು ಯೋಚನೆ ಮಾಡ್ಬೇಕು. ಅಲ್ಲೇ ಹೇಳ್ಬೋದಿತ್ತಲ್ಲ ಮಧ್ವಾಚಾರ್ಯ, ಯಾಕೆ ಹೇಳಿಲ್ಲ? ಅದ್ ನಿಮ್ ತಲೆಗೆ ಹೊಳಿಬೇಕು. ಅದು ಹೊಡೆದ ಮೇಲೆ ಆ ಶಿಷ್ಯರು ತಮ್ಮ ಬುದ್ಧಿಮತ್ತೆಯನ್ನ ಬೆಳೆಸ್ಕೊಂಡಿದ್ದಾರೆ ಅಂತ.
ಹಾಗಾದ್ರೆ ಶಿಷ್ಯರೇ ಸ್ವಯಂ ಊಹೆ ಮಾಡಿ ದೋಷಗಳನ್ನ ಕಣ್ಣು ಹಿಡ್ಕೊಳ್ಬೇಕು. ಆ ತರದ ಒಂದು ಚುರುಕುತನ ಬರಲಿ ಅಂತ ಎಲ್ಲಾ ಹೇಳಲಿಕ್ಕೆ ಹೋಗಲ್ಲ. ಯಾವ್ದು ಪ್ರಧಾನ ಅದು ಹೇಳಿ ಮುಂದಕ್ಕೆ ಹೋಗಿರ್ತಾರೆ. ಅಲ್ಲ ಇಲ್ಲೇ ಹೇಳ್ಬೋದಿತ್ತು ಅಂದ್ರೆ ನಿಜ. ಆ ತರ ಶಿಷ್ಯರು ಬಂದಿದ್ದಾರೆ ಅಂದ್ರೆ ಅವರ ಯೋಗ್ಯತೆ ಮೇಲಿನದ್ದು ಅಂತ ಅರ್ಥ. ಅದನ್ನ ಶಿಷ್ಯ ಊಹ್ಯತಾಮಿತಿ ನೋಕ್ತಂ, ಇದು ಜಯತೀರ್ಥರು ಹೇಳೋದು. ಶಿಷ್ಯರೇ ಊಹಿಸ್ಲಿ ಅಂತ ಬಿಟ್ಟು ಬಿಟ್ಟಿದ್ದಾರೆ ಅಂತ. ಅದನ್ನ ಅದ್ರ ಬಗ್ಗೆ ಹೇಳಿಲ್ಲ ಮಧ್ವಾಚಾರ್ಯರು. ಯಾಕೆ ಇಲ್ಲ ಅಂದ್ರೆ ಇಷ್ಟು ಗ್ರಂಥ ಬರ್ದವ್ರಿಗೆ ಆ ದೋಷ ಗೊತ್ತಿರಲ್ವಾ. ಅದರಿಂದ ಇಷ್ಟೆಲ್ಲ ಬರ್ದವ್ರಿಗೆ ಅದು ಗೊತ್ತಿಲ್ಲ ಅಂತಂದ್ರೆ ಅದಕ್ಕೆ ಅರ್ಥ ಇಲ್ಲ. ಅದಕ್ಕೆ ಆ ಮಾತಿಗೆ ಗೊತ್ತಿಲ್ಲ ಅನ್ನೋ ಮಾತಿಗೆ. ಅದರಿಂದ ಎಲ್ಲ ಗೊತ್ತಿದ್ದು ಬಿಟ್ಟಿದ್ದಾರೆ ಅಂದ್ರೆ ಶಿಷ್ಯರಿಗೋಸ್ಕರ ಅಂತ ತಾತ್ಪರ್ಯ. ಇಷ್ಟ ಹೇಳಿ ಮುಂದೆ 109ನೇ ಸುಧಾಮೂಲದಲ್ಲಿ ಇನ್ನು ಮತ್ತೊಂದು ವಿಚಾರಕ್ಕೆ ಹೋಗ್ತಾನೆ. ಇಲ್ಲಿಗೆ ಒಂದು ವಿಚಾರ ಮುಗೀತು. ಮತ್ತೊಂದು ವಿಚಾರ ಅದೇನು ಅಂತ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣೆ. ನಮಸ್ಕಾರ ಮಾಡ್ತೀನಿ ಆಚಾರ್ಯ. ಸಾಷ್ಟಾಂಗ ನಮಸ್ಕಾರ ಸ್ವಾಮಿ ಆಚಾರ್ಯ. ಇನ್ನು ಇದೆಯಾ? ನಮಸ್ಕಾರ.